ಹಾಯ್ ಹಲೋ, ನಾನು ನಿಮ್ಮ ರಾಜೇಶ್ ಮಾತಾಡೋದು. ಈಗ ಶೂಟಿಂಗ್ ಬಂದವರು ಡ್ರೋನ್ ಅನ್ನು ನೀರಲ್ಲಿ ಬೀಳಿಸ್ಕೊಂಡಿದ್ದಾರೆ. ಅದನ್ನು ತೆಕ್ಕೊಡ್ಲಿಕ್ಕೆ ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಬೋಟ್ ತಗೊಂಡು ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಪಾಳಿ ಇದೆಯಂತೆ, ಆದ್ರೂ ಅವರಿಗೋಸ್ಕರ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮ ಸುದರ್ಶನ್ ಅವರು ಬೋಟ್ ತಗೊಂಡು ಹೋಗ್ತಾ ಇದ್ದಾರೆ. ರಾಜೇಶ್ನವರು ದ್ರೋಣ ಅನ್ನು ಎಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೇ ಇದ್ದೇನೆ. ಡ್ರೋನ್ ಎಕ್ಲಿಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೀರು ಸಹ ಬಹಳ ಕಡಿಮೆ ಇದೆ. ಈಗ ಒಂದು 5 ನಿಮಿಷದಲ್ಲಿ ಎತ್ಕೊಂಡು ಬರ್ತಾ ಇದ್ದಾರೆ. ಈಗ ಹೋಗ್ತಾ ಇದ್ದಾರೆ. ಆಳದಲ್ಲಿ ಹೇಗೆ ತೆಗಿತೇವೆ ನಾವು. ಎರಡೆರಡು ಬೋಟ್ ತಗೊಂಡು ಈಗ ಹುಡುಕ್ತಾ ಇದ್ದೇವೆ. ನಮ್ಮ ಪ್ರಕಾಶ್ ಅವರು ಆಲ್ರೆಡಿ ನೀರಲ್ಲಿದ್ದಾರೆ, ಹುಡುಕ್ತಾ ಇದ್ದಾರೆ. ಸಿಕ್ಕಿಲ್ವಾಣ, ಇನ್ನೂ ಸಿಕ್ಕಿಲ್ವಾ? ಸಂಶಯ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಇನ್ನೂ ಸಿಕ್ಕಿಲ್ಲ, ಅವರಿಗೆ ಇನ್ನೂ ಸಿಕ್ಕಿಲ್ಲ. ಡ್ರೋನ್ ಹುಡುಕ್ತಾ ಇದ್ದಾರೆ. बहुत बड़ा इधर सोमशी हैंगिंग ब्रिज हत्र बिल्कुल भरोसा नहीं था, बट भैया ने रिकमेंड किया कि उनको बुलाओ, ये बहुत अच्छा है. फिर भी नहीं मिला. ಇಷ್ಟು ದೊಡ್ಡ ನದಿಯಲ್ಲಿ ಮೇಲೆಯಿಂದ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಿಬಿಡ್ತು, ಅಲ್ಲೇ ಸಿಕ್ಕಿಬಿಟ್ಟಿದೆ. ನಮ್ಮ ಪ್ರಕಾಶ್ ಅವರು ಎಕ್ಸ್ಪರ್ಟ್ ಸ್ವಿಮ್ಮರ್, ಹಾಗೆ ಇವರು ಡ್ರೋನ್ ಹುಡುಕೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ನೀರಲ್ಲಿ ಏಕಿದ್ದಾರೆ. ಅಣ್ಣ ಇವು ಒಂದು ನಿಮಿಷ, ಇದು ಡ್ರೋನ್ ಯಾರ್ದು? ಇದು ಡ್ರೋನ್ ಇರೋದು ಅಣ್ಣ. ಇದು ಹೇಗೆ ಬಿತ್ತು ಇದು? थैंक यू भैया ने निकाला ड्रोन, और भैया को बुलाया था इन्होंने, और 10 मिनट भी नहीं लगा, 5 मिनट में ही इन्होंने बीच सेंटर से खोज करके निकाल दिया ड्रोन. ओके, थैंक यू सर. अभी मैं भी आने वाला था तुमको हेल्प करने के लिए, तभी वो ये निकाल लिया था हमारा रेस्टोरेंट आना. हाँ, प्रकाश आना. और आई एम वेरी हैप्पी. थैंक यू सर, थैंक यू सो मच. इन्होंने हमारा ड्रोन निकाल दिया. ಥ್ಯಾಂಕ್ ಯು ಮೇಡಮ್. ನಮ್ಮ ಇಲ್ಲಿ ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಏನು ಕಳೆದಿದ್ರು ನಾವು ಹುಡ್ಕೊಡ್ತೇವೆ. ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಕೆಲಸನೇ ಇಲ್ಲ.